ಹುಟ್ಟು ಸಾವು ಕಳ್ಕೊಂಬೋದಕ್ಕೆ ಮೋಕ್ಷ ಅಂತಾರೆ ಒಂದು ಅರ್ಥ. ಇನ್ನೊಂದು ಅರ್ಥ ಮೋಕ್ಷ ಅನ್ನೋದಕ್ಕೆ ಅರ್ಥ ಏನು, ಹುಟ್ಟು ಸಾವು ಕಳ್ಕೊಂಬೋದು ಅರ್ಥ ಏನು ಅಂತ ಕೇಳಿದ್ರೆ ದುಃಖ ಬಿಡುಗಡೆ ಆಗಬೇಕು. ಈ ಹುಟ್ಟು ಸಾವು ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನಮಗೂ ದುಃಖ ಇರ್ತದೆ. ಹುಟ್ಟು ಸಾವು ಕಳ್ಕೋರಿ ಅಂತ ಅದಕ್ಕೆ ಹೇಳೋದು, ಮೋಕ್ಷ ಪಡ್ಕೋರಿ ಅಂತ. ಯಾಕೆ ಎರವಾದಿ ಪರರ ಮಾತಿನೊಳಗಾದೆ ಮರುಳೆ, ಯಾಕೆ ಎರವಾದೆ. ಲೋಕದೋಳು ಹುಟ್ಟಿ ನೀನು, ಲೋಕದೋಳು ಹುಟ್ಟಿ ನೀನು, ಮೋಕ್ಷ ಪದವಿ ಪಡೆಯದೆ ಹೋದೆ, ಯಾಕೆ ಎರವಾದೆ. ಪರರ ಮಾತಿನೊಳಗಾದೆ ಮರುಳೆ, ಯಾಕೆ ಎರವಾದೆ. ನೋಡು, ಎಂದು ಪಡ್ಕೋತಿಯಪ್ಪ ನೀನು ಮೋಕ್ಷ? ಪರರ ಮಾತಿನೊಳಗಾದಿ, ಅವ್ರ ಮಾತು ಕೇಳ್ದಿ ಇವ್ರ ಮಾತು ಕೇಳ್ದು ಸುಮ್ಮನೆ ಆ ವಿಷಯ ಹಾಳು ಮಾಡಿದಿ. ಅವ್ರು ಹೆಂಗೆ ಮಾಡ್ಲತ್ತಾರೋ ಹಂಗೆ ನಾವು ಮಾಡ್ಬೇಕಂದು, ಇವ್ರು ಹೆಂಗೆ ಮಾಡ್ಲತ್ತಾರೋ ಹಂಗೆ ಮಾಡ್ಬೇಕಂದು, ಅವ್ರದ್ದು ಹಂಗೆ ಯಾಕಾಯ್ತು ನನಗೆ ಯಾಕೆ ಆಗಿಲ್ಲ ಅಂತ ಕುದಿ ಮಾಡಿದಿ. ಇದೇ ಜಂಜಾಟದಾಗ ಬಿದ್ದು ನನ್ನ ಆಯುಷ್ಯ ಕಳ್ಕೊಳತ್ತಿದಿ. ನೀ ದುಃಖದಿಂದ ಬಿಡುಗಡೆ ಆಗುವಂಥ ಪ್ರಯತ್ನ ಮಾಡ್ತಾ ಇದ್ದಲ್ಲಪ್ಪ. ವಿಚಾರ ಮಾಡು. ಬಾರಾಭಂಗದಾಗ ಏನಂದಾರ, ಜನ್ಮಾಚೇತೆ ಮೂಳ ಪಾहिले ಶೋಧುನ. ದುಃಖಾಚಿ ಕಾರಣ ಜನ್ಮಗೆ. ದುಃಖ ಭೋಗಿಸ್ಲಿಕ್ಕೆ ಜನ್ಮ ಬಂದದ. ಜನ್ಮ ಬಂದದಂದ್ರೆ ನಮಗೇನು ಭೋಗಿಸೋದದ? ದುಃಖನೇ ಭೋಗಿಸೋದ. ನಾವು ಅದಕ್ಕೆ ಸುಖ ಅಂತ ತಿಳ್ಕೊಂಡಿರ್ಬೇಕು, ಅಥವಾ ಇದ್ರಾಗ ನಾವು ಸುಖ ಹುಡುಕ್ಲತ್ತಿರ್ಬೇಕು, ಆ ಮಾತು ಬೇರೆ. ಸಂತ್ರವಾಣಿ ಏನಂತದ? ದುಃಖ ಭೋಗಿಸ್ಲಾಕ ಹುಟ್ಟಿದಿ. ಹುಟ್ಟರ ಯಾಕೆ ಬಂತ್ರಿ ನಮಗೆ ಸುಮ್ಮನೆ ಅಂತ ಕೇಳಿದ್ರೆ ತುಕಾರಾಮರು ಹೇಳ್ತಾರೆ ಮುಂದೆ, ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ ನರಧೇಯವನಿ ಹಾನಿ ಕೇಳ. ಮನುಷ್ಯ ಜನ್ಮದಾಗ ಬಂದನು ಇದು ಹಾಳು ಮಾಡಿಕೊಂಡ. ಈ ಜನ್ಮಕ್ಕೆ ಏನು ಕಾರಣದ? ಪಾಪ ಪುಣ್ಯಗಳ ಕಾರಣವ. ಆ ಪಾಪ ಪುಣ್ಯಗಳದು ಬೇರು ಕಿತ್ತಂಥ ಕೆಲಸ ಮಾಡಬೇಕಿಲ್ಲ. ಹುಟ್ಟಿದ್ಯಾಕೋ ತಮ್ಮ, ಹುಟ್ಟ್ಯಾಕೋ, ಯಾಕೆ ಹುಟ್ಟಿದೀವ ಜಗದಾಗ, ಹುಟ್ಟಿ ಯಾಕೆ ಬಂದೀವೋ? ಸಾಯ್ಲಕ್ರಿ ಅಂದ. ಸೀದಾ ಒಂದೇ ಮಾತು ಉತ್ತರದು. ಹುಟ್ಟಿದ ಒಂದಿನ ಸಾಯ್ಬೇಕಲ್ರಿ. ಹುಟ್ಟಿದ ಯಾಕಂದ್ರೆ ಸಾಯ್ಲಾಕಂದು, ಸಾಹಿತ್ಯಾರ ಯಾಕಂದು ಮತ್ತೆ ಹುಟ್ಲಾಕ್ರಿ ನಾವು. ನೀ ಹುಟ್ಟಬೇಡ್ದು ಅಂತಂದ್ರೆ ಸಾಯ್ಬೇಡ್ದು. ಅಥವಾ ಹುಟ್ಲಕ್ಕಾರ ಹುಟ್ಟಿ ಸಾಯ್ಬೇಡ್ದು ಅಂದ್ರೆ ಹುಟ್ಟಬಾರ್ದಾಗಿತ್ತು, ಹುಟ್ಟಬಾರ್ದಾಗಿತ್ತು. ಹುಟ್ಟಿದ ಮ್ಯಾಗ ಸಾಯ್ಬೇಡ್ದು ಅಂತಂದ್ರೆ ಈಗ ನೀನು ಸಾಯ್ಲಾರ್ದಂಗೆ ಆಗ. ಸಾಯ್ಲಾರ್ದಂಗೆ ಆದಿ ಅಂದ್ರೆ ಸಾಯ್ಲಾರ್ದಂಗೆ ಆಗಿ ಸತ್ಯ ಅಂದ್ರೆ ಮುಂದೆ ಹುಟ್ಟಲಾರ್ದಂಗೆ ತಯಾರೈತೀನಿ. ಅದಕ್ಕೆ ಬೇಕು ಸತ್ಸಂಗ. ಅಲ್ಲ, ನಾವು ಇದಕ್ಕೆ ಸುಖ ಅಂತ ಇವ್ರು ಹೇಳಿದ್ರಲ್ಲ ಶರಣರಿಗೆ ತನಕ, ಇದಕ್ಕೆ ದುಃಖಕ್ಕೆ ನಾವು ಸುಖ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ಸುಖ ಇರ್ತದಲ್ಲ ಹೆಂಗೆ ವಿಚಾರ ಮಾಡಿ. ಈ ಜನ್ಮ ಹೆಂಗದ, ಈ ಜನ್ಮ ಹೆಂಗದ ನಮ್ಮದು ಅಂದ್ರೆ ಕರಿ ಜನ್ಮ ಹೆಂಗದ ಅಂದ್ರೆ ದುಃಖದಾಗೆ ಹುಟ್ಟ್ಯದ, ದುಃಖದಾಗೆ ಸಾಯ್ಲತ್ತದ. ಹಂಗ್ರಿ ಅಂದಿರಿ. ಈಗ ಈ ಜನ್ಮದು ಶುರುವಾತ ಎಂದಾಗ್ಯದ, ಪ್ರಾರಂಭ. ಈ ಮನುಷ್ಯರಾಗಿನೇ ಹುಟ್ಟಿದೇವಪ್ಪ. ನಮ್ಮ ಜಿಂದಗಿ ಎಂದು ಚಾಲು ಆಯಿತು? ಹುಟ್ಟಿದಾಗಿನಿಂದ ಚಾಲು ಆಯಿತು. ಮುಗಿತದೇನಿದ್ರ ಕತಿ? ಸತ್ತಾಗೋದು. ಇದರ ಗೊತ್ತದಲ್ಲ. ಈ ಹುಟ್ಟು ಮತ್ತು ಸಾವು ಎರಡರ ನಡಬರ್ಕ ಏನು ಟೈಮ್ ಅದಲ್ಲ, ಇದಕ್ಕೆ ಜಿಂದಗಾಣಿ ಅಂತೀವಿ, ಜಿಂದಗಿ ಅಂತೀವಿ.
ಈ ಜಿಂದಗಿಯನ್ನು ಮಾಡ್ಲತ್ತೇವೆ, ಇದ್ರಾಗ ಸುಖದ ಕಡೆಯಿಂದ ಧಡ್ಪಡಿ ಮಾಡ್ಲತ್ತಿದ್ದೇವೆ, ಸುಖದ ಭಾವ ಇಟ್ಕೊಂಡು ಮಾಡ್ಲತ್ತೇವೆ, ಸುಖದ ಆಸೆ ಇಟ್ಕೊಂಡು ಮಾಡ್ಲತ್ತೇವೆ. ಕೀಟ ಆದ್ರೆ ಆಯ್ತು ಗಾಣಿಗೆ ನೆತ್ತಿನಂಗೆ ನೋಗಕ್ಕೆ ಮುಂದೆ ಹುಲ್ಲು ಕಟ್ಟ್ಯಾನ, ಅದು ಬಾಯಿ ಹಿಂಗೆ ಮಾಡ್ತದೆ, ಮುಂದಕ್ಕೆ ಹೆಜ್ಜೆ ಇಡ್ತದೆ, ಹುಲ್ಲು ಬಾಯಿ ಹಿಂಗೆ ಮಾಡ್ತದೆ, ಮುಂದಕ್ಕೆ ಹೆಜ್ಜೆ ಇಡ್ತದೆ. ಇಡೀ ದಿವಸ ಗಾಣಿಗೆ ನೆತ್ತು ತಿರುಗಿ ಬಂತು, ಆ ನೋಗಕ್ಕೆ ಕಟ್ಟಿದ ಹುಲ್ಲು ಅದರ ಬಾಯಿದಾಗ ಬಿದ್ದಿಲ್ಲ, ಅದ್ರ ಹೊಟ್ಟೆ ತುಂಬಿಲ್ಲ. ಅವ ಎಣ್ಣೆ ಹಿಂಡ್ಕೊಂಬೋದಾಗಿ ನೀವು ಯಾಕೆ ಅದಕ್ಕೆ ಒಯ್ದು ಕಟ್ಟಿಟ್ಟು ಮತ್ತು ನೀವು ಹಾಕ್ತಾನೆ ಆ ಮತ್ತು ಬೇರೆ. ಹಂಗೆ ನಾವು ಈ ಜೀವನದಾಗ ಏನು ಮಾಡೋದು, ಸುಖದ ಆಭಾಸದ ನಮಗೆ ಸುಖದ ಅಪೇಕ್ಷೆ ಅದ, ಕಿಷ್ಟು ಮಾಡಿದ್ರಾಯ್ತು. ಹಾಂ, ಈಗ ಹಿಂಗೆ ಸುಖ ಆಗಲ್ರಿ, ಶಾಲೆ ಕಲಿಬೇಕು, ಶಾಲೆ ಕಲ್ತರಿ ಸುಖ ಆಯ್ತಾ? ಇಲ್ಲ, ನೌಕರಿ ಆಗಬೇಕ್ರಿ, ನೌಕರಿ ಆದ್ರೆ ಸುಖ ಆಯ್ತಾ? ಆಗ್ಯದ ನೌಕರಿ, ಸುಖ ಆಯ್ತಾ? ಇಲ್ಲ, ಚೌಕರಿ ಬೇಕ್ರಿ ನಾವು, ಚೌಕರಿ ಆದ್ರೆ ಸುಖ. ಅರೆ ಮಕ್ಕಳೇ ಆಗಲ್ಲ ಹೊಂಟವ್ರಿ, 10 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳಾದ್ರು ಅರೆ ಮಕ್ಕಳಾದರೂ ಈಗ ಸುಖ ಆಯ್ತೇನೋ ತಮ್ಮ 10-12 ವರ್ಷದ ಬಾದ್ ಭೇಟಿ ಆದರು. ಏನು ಹೇಳಿರಿ, ನಮ್ಮ ಪಾರುಗಳು ಹಾಕ್ರಿ ಅವರ ಹುಟ್ಟ್ಯಾವ ನಮ್ಮ ಒಟ್ಟಿಗೆ. ಈ ಸುಖ ಎಂದು ಅದಕ್ಕೆ ಸಂಸಾರ ದುಃಖ ಮೂಳ, ರಾತ್ರಿ ದಿವಸ ತಳಮಳ ತುಕಾರಾಮರು ಬರೀತಾರೆ. ಸುಖ ಅಣು ಮಾತ್ರ ನಾಹಿ ಸಂಸಾರಿ ಅಂತ ಘಂಟಾ ಘೋಷವಾಗಿ ತುಕಾರಾಮರು ಬರೆದಾರ. ಇಷ್ಟೆಲ್ಲ ಬರ್ದಾರಂದ್ರೆ ಈಗ ಸಂಸಾರ ಬಿಡೋದಿಲ್ಲ, ಥೋಡಿ ಬಿಡರಿ, ಬಿಡ್ಲಕ್ಕಾರ ಬಂದತ್ತು, ಹಿಡ್ಲಕ್ಕಾರ ಬಂದತ್ತು, ಸ್ವಲ್ಪ ವಿಚಾರ ಮಾಡ್ಯಾರ ಅದ್ರ ಬಗ್ಗೆ. ಈ ಸಂಸಾರದಾಗ ನಮ್ಗೆ ಈ ಜನ್ಮ ಏನಂದ್ರೆ ದುಃಖ ಮೂಲ ಅಂತ ಹೇಳ್ತಾರಂದ್ರೆ ಯಾಕಂತ ಕೇಳಿದ್ರೆ, ಎಂದು ಹುಟ್ಟಿದೇವೆ ಒಂದು ಚಾಲು ಆಗ್ಯದ, ಎಂದು ಸಾಯ್ತೇವೆ ಅಂದ್ರೆ ಮುಗಿತದೆ. ಇದು ನಡ್ಬರ್ಗೆ ಸುಖ ಆಗಲಿ ಅಂದರೆ ಹೆಂಗಾಯ್ತದ, ನಮ್ಮದು ಭ್ರಾಂತಿ ಅದ. ಯಾಕಂತ ಕೇಳಿದ್ರೆ ಹುಟ್ಲತ್ರ ಸುಖ ಆಗ್ಯದ, ದುಃಖ ಆಗ್ಯದ್ರಿ. ಹುಟ್ಲತ್ರ ಸುಖ ಆಗ್ಯದ, ದುಃಖ ಆಗ್ಯದ, ದುಃಖ ಆಗ್ಯದ. ಏಟು ದುಃಖ ಆಗ್ಯದ್ರಿ. ಹಾಂ, ಹುಟ್ಟಿದವ್ರಿಗೆ ಕೇಳತ್ತೀವಿ, ಏಟು ದುಃಖ ಆಗ್ಯದ ಹುಟ್ಲತ್ರ ನಿನಗೆ? ನನಗೆ ಗೊತ್ತಾಗದ್ರಿ, ನಮ್ಮ ಹೋಗಿ ಕೇಳ್ರಿ. ನಮ್ಮ ಹೋಗಿ ಏಟು ದುಃಖ ಆಗ್ಯದ, ಆಟ ಆಗಿರು ಇಲ್ಲ, ಅದಕ್ಕಿಂತ ಹೆಚ್ಚಾಗ್ಯದ. ನಮ್ಮವಿನ ಗಟ್ಟಿಮುಟ್ಟಿ ಇದ್ದಳು, ಹಡ್ದಕ್ಕಿಗೆ ಏಟು ತಕಲೀಫ್ ಆಯ್ತದೋ ಅದಕ್ಕಿಂತ ತುಸು ಹೆಚ್ಚೇ ಆಯ್ತದೆ ಇದು. ಯಾಕಂದ್ರೆ ನಾಜೂಕ್ ಇರ್ತದೆ ಕೂಸು, ಒಟ್ಟು ತಕಲೀಫಿನಿಂದ ಹುಟ್ಟುತ್ತಾನೆ ನೀವು ಆ ಜಾಗದಾಗ. ದುಃಖ ಆಕಿ ಸತ್ತು ಬದುಕ್ತಾಳೆ, ಇವನಿಗೆ ಹಡದು ಒಟ್ಟು ದುಃಖ ಹಾಕಿ ಕೊಟ್ಟ, ಅಷ್ಟೇ ದುಃಖ. ಅದಕ್ಕಿಂತ ಹೆಚ್ಚು ದುಃಖ ಇವ ಪಡ್ದ ಅಂದ್ರೆ ಹುಟ್ಲತ್ರ ದುಃಖ ಅದಲ್ಲ ಅದ. ಇನ್ನು ಸಾಯ್ಲತ್ರ ದುಃಖ ಅದ, ಸುಖ ಅದ, ದುಃಖನೇ ಅದಲ್ಲ. ಏಟು ದುಃಖ ಅದ, 1000 ಚೇಳು ಏಕಕಾಲಕ್ಕೆ ಒಮ್ಮೆ 1000 ಚೇಳು ಕಡಿದ್ರೆ ಏಟು ತಕಲೀಫ್ ಆಗಬೇಕು, ಓಟು ತಕಲೀಫ್ ಆಯ್ತದ ಅಂತ ನೋಡ್ರಿ. ಸತ್ತೋರಿಗೆ ಕೇಳಿದ್ರೆ ಗೊತ್ತಾಯ್ತದೆ, ಸತ್ತೋರು ಯಾರು ವಾಪಸ್ ಬಂದಿಲ್ಲ, ನಮಗೆ ಹೇಳಿದ್ದ. ಜೀವ ಶರೀರದಾಗಿಂದ ಹೊರಗೆ ಹೋಲತ್ರ ಓಟು ತಕಲೀಫ್ ಆಯ್ತು. ಹುಟ್ಲತ್ರ ದುಃಖ, ಸಾಯ್ಲತ್ರನು ದುಃಖ, ನಡುವೆ ಸುಖ ಇರೋದ್ರೆ ಹೆಂಗಿರ್ತದ್ರಿ? ಇರ್ತದ? ಎಂಥ ಮಾತು ಅವು. ಸೌತೆಕಾಯಿ ಇರ್ತಾವ ನೋಡ್ರಿ, ಸೌತೆಕಾಯಿ, ಕೈ ಸೌತೆಕಾಯಿ ಒಂದು ಬಂದಿತ್ತು. ಕೈ ಸೌತೆಕಾಯಿ ಅದಕ್ಕೆ ಒಂದು ಕಡೆ ಕಚ್ಚಿ ನೋಡಿದ್ರಂತ, ಹೆಂಗಿತ್ತು ಅಂದ್ರೆ ಕಕ್ಕಟ್ ಕೈ ಇತ್ತಂತ. ಈ ಕಡೆ ಕೈ ಇದ್ದಿರ್ಬೇಕು, ಆ ಕಡೆ ಇರ್ಲಿಕ್ಕಿಲ್ಲ ಅಂದ್ರಂತ. ಹಿಂಗೆ ಆಯ್ತದೇನಿಲ್ಲ? ಹಂಗಲ್ಲೋ ತಮ್ಮ, ಒಂದು ಕಡೆ ಕಚ್ಚಿ ನೋಡಿದ್ರೆ ಕೈ ಅದಲ್ಲ, ಆ ಕಡೆ ಕಚ್ಚಿರ್ಬೇಕು, ಕೈ ಇರ್ತದೋ ಕಚ್ಚಬೇಡ, ನೆನ್ನು ನೋಡ್ತೀವಿ ಕೈ ಅದು ಬಿಟ್ಟು ಹಾಕೋದ್ರೆ ಇಲ್ಲ, ಆ ಕಡೆ ಕಚ್ಚಿ ನೋಡ್ತೀವಿ ಅದು ಆ ಕಡೆ ಕಚ್ಚದನಂತ. ಆ ಕಡೆ ಹೆಂಗಿರ್ತದೆ ರೀ? ಕೈನೇ ಇರ್ತದ. ಈಟಾದ್ರೆ ಬಿಡಲ್ಲ ಹೊಂಟ್ರಿ ಅವ. ಈ ತುಂಬಿನ ಕಡಿಮೆ ಕಚ್ಚಿದೆ, ಈ ಕಡಿಮೆ ಕಚ್ಚಿದೆ, ಕೈ ಇತ್ಕೊಂಡು ನಡ್ಬರ್ಕ್ ಸೈ ಇದ್ದಿರಬೇಕು ಅಂದ್ರೆ ನಡ್ಬರ್ಕ್ ಸೈ ಇರ್ತದ. ಹುಟ್ಲತ್ರ ದುಃಖ, ಸಾಯ್ಲತ್ರ ದುಃಖ, ನಡುವೆ ಏನು ನಮಗೆ ಸುಖದ ಆಭಾಸದ, ಏನು ಸಂಸಾರ ಭರಟೆ, ಇದನ್ನೂ ದುಃಖ ಮೂಳೆ ಅದ, ದುಃಖ ರೂಪನೇ ಅದ, ತಾಳಮಳೆ ಅದ ರಾತ್ರಿ. ಇಷ್ಟೇ ನಾವು ಸುಖದ ಆಶಿದಾಗ ಬದುಕಲತ್ತಿದ್ದೀವಿ. ಇಷ್ಟ ಆದ್ರೆ ಐತ್ರಿ, ಏನಿಲ್ರಿ, ಎಲ್ಲ ಆಗ್ಯದ. ಆ ಮಗಂದೊಬ್ಬ ಪಾರನ್ನೊಂದಿಟ್ಟು
ಹಾಂ ಅದಿಟ್ಟು ಮುಗಿಸಿ ಯಾಕಂದ್ರೆ ಜೋಡಿ ಮಾಡಿ ಹಾಕಿದ್ರಿ ಎಕ್ಕಡೆಯಾಗ ಬತ್ಕೊಳಿವ್ರಿ ನಂದು ಮುಗೀತು ಇನ್ನೊಂದು ಕುದಿ ಹಿಂದೆ ಕಾಯ್ತು ಅಂತ ತಿಳ್ಕೋರಿ ಅಂದಾವು. ಮತ್ತೊಂದಿನ ಹಣ ಮುಂದೆ ಕಟ್ಟಿ ಮ್ಯಾಗ ಹತ್ತು ಕುಂತಂಗೆ ಕುಂತಾನೆ ಕಣಿಕೆ ಹಚ್ಚಿ ಯಾಕೋ ತಮ್ಮ ಅದು ಮನ ಮಾಡ್ದ ನೋಡ್ರಿ ಪಾರದ ಲಗ್ನ. ಹಾಂ ಶುರು ಆಯ್ತು ಕತಿ. ಪಾರಾರ ಹೊಡೆಯೋತಾನ ಇಲ್ಲ ಪೋರಿಯರು ನಡೆಯೋದು ಹೋಯ್ತು ಏನಾರ ಇರ್ತದ ಸುಡುಗಟ್ಟು ಸಂಸಾರದಾಗ ಇರ್ತದೆ. ಅದಕ್ಕೆ ಸಂಸಾರದಾಗ ದುಃಖ ಅದ ಅಂತ ಏನು ಸಂತರು ಹೇಳ್ಯಾರ, ಸತ್ಯ ಮಾತು. ದುಃಖ ಅದ ಸತ್ಯ ಮಾತದ. ಆದರೆ ದುಃಖ ಅದ ಅಂಥೇಳಿ ಬಿಡಬೇಕೇನು? ಬಿಡರೆ ಬಿಡ್ಲಕ್ಕೆ ಬರ್ತದ? ಯಾರ ತಪ್ಪರಾಗ ಬಿದ್ದು ಸಲುಲಕ್ಕೆ ಆಗಲ್ದಕ್ಕೆ. ಮೊನ್ನೆ ಪಂಡರ್ಪುರಕ್ಕೆ ಹೋಗಿದ್ರಿ, ಮಾಳ ಹಾಕೊಂಡು ಬಂದಿದೆ, ನನಗೆ ಸಂಸಾರ ಸಾಕಾಗ್ಯದ, ನನಗೆ ಸನ್ಯಾಸಿ ಆಗ್ಬೇಕಲ್ಲತ್ತೀನಿ ಅಂದವು. ಅಂದು ಮಠಕ್ಕೆ ಹೋದಂಥ ಒಬ್ರಿಗೂ ಇಂಥ ಗುರುಗಳು ಬಲಿಕ್ಕೆ ಹೋಗಿ, ಯಪ್ಪ ನಾ ಈಗ ನನಗೆ ಸಾಕಾಗಿದ್ರಿ ಸಂಸಾರ, ನನಗೆ ದುಡಿಲಕ್ಕೆ ಆಗಲ್ದಕ್ಕೆ ಮಗ ಅಲ್ಲಿಗೆ ಹೋಗ್ಯಾನ ಮಠಕ್ಕೆ. ಅಲ್ಲಿಗೆ ಹೋಗ್ತಾನೆ ನಮ್ಮಲ್ಲಿ ಪದ್ಧತಿ ಅದಪ್ಪ, ದಿನ ಪಂಚಿಸ್ಕೊಡೋ ನೀರು ತುಂಬಬೇಕು ಅಂದನು. ಈಗೆಲ್ಲ ನಾಳಾಗ್ಯಾವ, ಹಿಂದಿನ ಕಾಲ ಮಾತು ಹೇಳೋದೀನಿ. ದಿನ ಪಂಚಿಸ್ಕೊಡೋ ನೀರು ತುಂಬಬೇಕು, ಮಠ ಎಲ್ಲ ಹುಡುಗಬೇಕು ಅಂದ. ಯಪ್ಪ ಇದ್ರಾಗ ಚಾರಣೆ ಹಿಸಬಿಲ್ಲ ನಮ್ಮ ಮನೆ ಓಟೆ ಹುಡುಗದ್ರ ಹಿಗ್ಗಿನಿಂದ ಉಪ್ಪಿಟ್ಟು ಮಾಡಿ ಕೊಡ್ತಾಳೆ ನಾನು ಹೆಂಡತಿ. ಇದ್ರಾಗ ಈ ಹೌದು ತುಂಬಬೇಕು ನೀರು, ಕೊಡ ನೀರು ತುಂಬೋದಕ್ಕಿಂತ ಒಂದು 4-5 ಕೊಡ ತಂದು ಕೊಟ್ರ ಹಿಗ್ಗಿನಿಂದಾಕಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾಳ. ಹಾಂ ಎಲ್ಲ ಮಾತಿನ ಸೇವೆ ಮಾಡ್ತಾಳೆ ಹೆಂಡತಿ. ಈ ಮಠದಾಗ ಮಾಡೋದು ಬ್ಯಾಡೋ ಯಪ್ಪ ಅಂತ ಮನೆ ಕಡೆ ಬಂದಂತ. ಇದು ಅಲ್ಲ ಪದ್ಧತಿ. ಅದಕ್ಕೆ ಸಂಸಾರ ಬಿಡೋದಿಲ್ಲ ಮತ್ತು ಸುಖ ಅಂತ ತಿಳಿದು ಮೋಸ ಹೋಗೋದೂ ಅಲ್ಲ. ಇಲ್ಲಿ ಸಂಸಾರಕ್ಕೆ ಸುಖ ಮಾಡ್ಕೊಳಕ್ಕೆ ಬರ್ತದೆ, ಸಂಸಾರಕ್ಕೆ ಸುಖ ಮಾಡ್ಕೊಳಕ್ಕೆ ಬರ್ತದೆ ನಮಗೆ, ಸಂಸಾರಕ್ಕೆ ದುಃಖ ರೂಪ ಮಾಡ್ಕೊಳಕ್ಕೂ ಬರ್ತದೆ ನಮಗೆ. ಹೆಂಗ್ರಿ ಅಂತ ಕೇಳಿ ಥೋಡೆ ಮಾತದ. ಸಂಸಾರ ತಿಳಿದು ಮಾಡಬೇಕು. ಸಂಸಾರದ ಮಾಡು, ಪರಮಾರ್ಥರ ಮಾಡು, ತಿಳಿದು ಮಾಡಬೇಕು. ತಿಳಿದು ಮಾಡಿದ ಸಂಸಾರ ದುಃಖ ಆಗಲ್ಲ, ಸುಖ ಕೊಡ್ತದೆ, ಸ್ವರ್ಗ ಐತದೆ. ತಿಳಿಲಾರದೆ ಮಾಡಿದ ಪರಮಾರ್ಥನೂ ದುಃಖ ಕೊಡ್ತದೆ. ತಿಳಿದು ಮಾಡಿದ ಸಂಸಾರನೂ ಸುಖ ಕೊಡ್ತದೆ, ತಿಳಿಲಾರದೆ ಮಾಡಿದ ಪರಮಾರ್ಥನೂ ದುಃಖ ಕೊಡ್ತದೆ. ಅದಕ್ಕೆ ನಾವು ಸಂಸಾರ ಮಾಡ್ಲಿಕ್ಕೆ ಕಲಿಬೇಕು. ನಾವು ಸತ್ಸಂಗದಾಗ ಯಾಕೆ ಕೂಡ್ಬೇಕಂತ ಹೇಳ್ಯಾರ? ಸದಾ ಸತ್ಸಂಗ ಮಾಡಿರಿ ಅಂತ ಮಹಾತ್ಮರು ಯಾಕೆ ಹೇಳ್ತಾರೆ? ನಮ್ಮ ಊರ ತನ ಬಂದು 5 ದಿವಸ ಇಲ್ಲಿ ಉಳಿದು ನಾವು ಕೊಟ್ಟಿದಂಥದ್ದೇ ಉಂಡು, ನಾವು ಎಲ್ಲಿ ಮಲಗಿಸ್ರೆ ಅಲ್ಲಿ ಅಂಥದ್ದು ಜಾಗದಾಗೆ ಮಂಕೊಂಡು ಏನೋ ಕಷ್ಟ ಉಟಾಸಿ ಮಹಾತ್ಮರು ಊರೂರಿಗೆ ಬಂದು ಮನೆ ತನ ಬಂದು ನಮಗೆ ಬೋಧ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ? ನಮ್ಮೆಲ್ಲ ಕಲ್ಯಾಣಕ್ಕಾಗಿ ಬಂದಾರ ಅವರು ಬೋಧ ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ನೀವು ಸಂಸಾರದಾಗ ಸಂಸಾರದಾಗ ಯಾವ ಸಂಸಾರದಾಗ ಚಡ್ಪಡಾಸಲತ್ತವ, ರಾತ್ರಿ ಹೋಗಲ್ಲ, ಸುಖದ ಆಸೆ ಹಿಡ್ಕೊಂಡವ, ಸುಖರ ಕೈಗೆ ಸಿಗಾಳ ಹೊಂಟದ, ದುಃಖ ಆಗಲತ್ತದ. ನಾವು ಎಷ್ಟು ಕಲ್ಪನೆ ಮಾಡಿದ ಆಟ ಆಯ್ತವ ರಾಶಿ ಆಗಲ್ಲ. ನಾವೇನು ಲೆಕ್ಕ ಹಾಕಿದ್ದೀವಿ ಅದೇನಾಯ್ತು. ಏಸಾಗ್ಯಾವ ತಮ್ಮಂದ್ರೆ ಹಸಿ ಆಗ್ಯಾವ್ರಿ ಅಂದ, ಏಸಾಗಬೇಕಿತ್ತು ಹಸಿ ಆಗ್ಯಾವ್ರಿ ಅಂದ. ನಾನು ಹೇಳೋ ತಾತ್ಪರ್ಯ ಏನು ಅಂದ್ರೆ, ನಾವು ಅಂದಿದಂಗೆ ಆಗೋದಲ್ಲ ಸಂಸಾರ. ನೆನ್ಪಿಟ್ಕೋರಿ, ಹಣೆ ಬಾರದಾಗ ಇದ್ದಷ್ಟು ಆಗ್ತದೆ ಸಂಸಾರ, ಕೋಶಿಶ್ ಮಾಡಿದಷ್ಟು ಆಗ್ತದೆ ಪರಮಾರ್ಥ. ಪ್ರಪಂಚ ಪ್ರಾರಬ್ಧ ಅಧೀನದ, ಪರಮಾರ್ಥ ಪ್ರಯತ್ನದ ಅಧೀನದ. ಸಂಸಾರದಾಗ ಪ್ರಯತ್ನ ಮಾಡಬೇಕಾ ಮಾಡಬೇಕು, ಮಾಡಿದ್ರು ಮಾಡಿದಷ್ಟು ಆಯ್ತದೇನು ಆಗಲ್ದು. ಅದಕ್ಕೆ ಪ್ರಪಂಚ ಹಣೆ ಬರ್ದಾಗ ಅದ. ಏಟಾಯ್ತು ನಮ್ಮ ಹಣೆ ಬರ್ದಾಗ ಇದ್ದಟ ಐತ್ರಿ ಅಂತ. ಹೆಂಗಾಯ್ತು ತಮ್ಮ? ನಮ್ಮ ಹಣೆ ಬರ್ದಾಗ ಇದ್ದಂಗೆ ಐತ್ರಿ ಅಂತ ಕಟ್ಟಾಯ್ತದ. ಮತ್ತು ಅದಕ್ಕೆ ನಾವೇನು ಆಸೆ ಇಟ್ಕೋತೇವೆ, ಇಷ್ಟಾಗಲಿ ಅಟಾಗಲ್ ದುಃಖ ಆಯ್ತು. ಹಿಂಗಾಗಲಿ ಅಂತ ಆಸೆ, ಹಂಗಾಗಲ್ಲ ಹೋಯ್ತು, ದುಃಖ ಚಾಲು ಆಯ್ತು. ಅದಕ್ಕೆ ಏನು ಮಾಡಬೇಕು? ಇಟ್ಟಂಗ ಇರಬೇಕು.
ಇಟ್ಟಾಂಗ ದೇವ್ರು ನಮಗೆ ಹೆಂಗೆ ಇಟ್ಟನ ಸಂಸಾರದಾಗ ಇಟ್ಟಾಂಗ ಇರಬೇಕು, ಕೊಟ್ಟಾಂಗ ಉಣಬೇಕು, ಪರಶಿವನ ಕರೆದಾಗ ನಡಿಬೇಕು. ಹಂಗೆ ನಾವೆಲ್ಲ ತಯಾರಾಗಬೇಕು. ಬಡತನ ಇದ್ರೂ ನಾವು ಹಿಗ್ಗಿನಿಂದ ಬಡತನ ಮಾಡಬೇಕು, ಭೋಗಿಸ್ಬೇಕು, ಸಂಸಾರ ಭರಾಟಿ ಮಾಡ್ಕೋಬೇಕು. ಸಂಸಾರ ಭರಾಟಿ ಎಲ್ಲಿದ್ರು ಮಾಡ್ಕೊಳ್ಳೋ ಬರ್ತಾನೆ ನೆನ್ಪಿಟ್ಕೋ ನೀವು. ಇನ್ನು ನನಗನಿಸಿದ ಮಟ್ಟಿಗೆ ನನಗಾರ ಹಿಂಗೆ ಅನಿಸ್ತದ, ಶ್ರೀಮಂತಿಕೆ ಕೊಟ್ಟರೆ ಸಂಸಾರ ಒಟ್ಟು ಸುಖ ಆಗಲ್ದು, ನಾವು ಬಡತನದಾಗಿದ್ದು ಸಂಸಾರ ಮಾಡಿಕೊಂಡ್ರೆ ಸುಖ ಆಗ್ತದೆ. ಸುಖ ತೃಪ್ತಿ ಗಳಿಸ್ಬೇಕ್ರಿ. ರೊಕ್ಕ ಗಳಿಸ್ರು ಸುಖ ಆಗಲ್ದು, ಶಾಂತಿ ಸಮಾಧಾನ ತೃಪ್ತಿ ಗಳಿಸ್ರ ಸುಖ ಆಗ್ತದೆ. ಏನದ ಅದ್ರಾಗ ಹಿಗ್ಗಿನಿಂದ ಸಂಸಾರ ಮಾಡಬೇಕು. ಸದ್ಗುರುನಾಥ, ಹೇ ಪರಮಾತ್ಮ, ನಮಗೆ ಭಾಳ ಚಂದಿಟ್ಟಿದೋ ಪರಮಾತ್ಮ ಅಂತ ನಮ್ಮ ಬಾಯಿನಿಂದ ಉದ್ಗಾರ ಬರಬೇಕು. ಈ ಮಾತು ಬರ್ತದೆ ಎಂದಾರ ಏನೇನು ಯಾರಿಗೆ ದೇವ್ರಿಗೆ ಇಂಥವನ ಧರಿ ತೆಗ್ದು ಮಾತಾಡ್ತಾರೆ. ದೇವ್ರಿಗೆ ಇಂಥವನ, ಒಬ್ಬೊಬ್ಬರಿಗೆ ಸುಡ್ಲಾರ್ದಷ್ಟು ಕೊಟ್ಟನ, ನಾವೇನು ಮಾಡಿದ್ದೇವೆ ಅಂಥದ್ದು ಅಂತ. ನೀ ಮಾಡಿದ್ದೆ ಹೋಗಿಸ್ಲ, ನೀ ಏನೋ ಮಾಡಿದೆ ಅದು ನಿನ್ನ ಭಾಗ್ಯ ಆಯ್ತು, ಹಣೆ ಬರ್ತಾ ಯಾರಾಗ್ಯದ, ಮತ್ತೆ ಅವನಿಗೆ ಬೇಯ್ತೀರಿ. ಇಲ್ಲ, ಏನದ ಅದ್ರಾಗ ಆನಂದ ಇರಬೇಕು. ಅಲ್ರಿ, ಪೈಲೆ ನಮ್ಮದು ಒಣ ಝೋಪಡಿನೇ ಇತ್ತು, ಜಿಂದಗಿ ಮಾಡಿದ್ದೇವೆ ಇಲ್ಲ. ಹುಲ್ಲು ಗುಡಿಸಿರಿ, ಝೋಪಡಿ ಅಂದ್ರೆ ತಿರುಗ್ತಾ ಹುಲ್ಲು ಗುಡಿಸಿತ್ತು, ಜಿಂದಗಿ ಮಾಡಿದ್ದೇವೆ ಇಲ್ಲ. ಅದ್ರ ತಗಡ ಬಂದು ಜಿಂದಗಿ ಮಾಡಿದ್ದೇವೆ ಇಲ್ಲ. ಈಗ ಆಶಿಷಿ ಆಗ್ಯದ, ಯಾಕೆ ಚಿಂತೆಯಪ್ಪ ನಿನಗೆ? ಇಲ್ರಿ, ನಾನು ಚಿಂತೆಯಲ್ಲ, ಬಾಜು ಮನೆಗೆ ನೋಡಿ ನನಗೆ ಹೊಟ್ಟೆಗೆ ಬೆಂಕಿಗ್ಲದ. ಯಾಕೆ ಡಬಲ್ ಮಂಜಿಲಾಗ್ಯದ ಅಂತ. ಆ ಡಬಲ್ ಮಂಜಿಲ್ ನೋಡಿ ಇವನಿಗೆ ಡಬಲ್ ಬೇಚೇನಿ ರೀ. ಹೆಂಗೈತದ್ರಿ ಸುಖ? ಸುಖ ನಾವೇ ಹಾಳು ಮಾಡ್ಕೊಳತ್ತಿದೆ. ವಿಚಾರ ಮಾಡಿ, ಏನು ಇಟ್ಟಿದೆ ಪರಮಾತ್ಮ? ಮನುಷ್ಯಾಗಿ ಹುಟ್ಟಿಸಿದಿ, ನೀನು ಉಪಕಾರ ಭಾಳ ದೊಡ್ಡದದ. ಮನುಷ್ಯಾಗಿ ಹುಟ್ಟಿಸಿದಿ, ನೀನು ಉಪಕಾರ ಭಾಳ ದೊಡ್ಡದದ. ಸಂಸಾರ ಸಣ್ಣದು ಕೊಟ್ಟಿದಿ, ಭಾಳ ನೀನು ಉಪಕಾರದ. ವಿಚಾರ ಮಾಡ್ರಿ, ದೊಡ್ಡದು ಯಾನಾರ ಇದ್ರೆ ನಮಗೆ ಇಲ್ತನ ಬರ್ಕೊಡ್ತಿಲ್ಲ. ಗುಡಿ ಈರಲ್ಲತನ ಗುಡಿಗೆ ಬರ್ಕೊಡಲ್ದು, ಪ್ರವಚನ ಕೇಳಿಕೊಡಲ್ದು, ಬೇಚೇನಿ ಹುಟ್ಟು ಮಂದಿ ಮೇಕ್ಯವ. ಎಷ್ಟು ಆನಂದ ಇಟ್ಟಾನ. ಈ ಆನಂದ ಇದ್ರಾಗಿಂದ ನಮ್ಗೆ ತೆಕ್ಕೊಲಾಗ ಬಂತು ಅಂದ್ರೆ, ಹಾಲಿನಾಗಿಂದು ತುಪ್ಪ ತೆಕ್ಕೊಂಡಂಗೆ ಈ ಸಂಸಾರದಾಗಿಂದು ಸಾರ ತೆಕ್ಕೋಬೇಕು. ಇರೋದಕ್ಕೆ ಸಂಸಾರ ದುಃಖ ಮೂಳೆ ಇರೋದಕ್ಕೆ ನಮಗೇನು ಮಾಡೋದು? ಸಂಸಾರದಾಗಿಂದು ಸಾರ ತೆಕ್ಕೊಂಡೇವು ಅಂದ್ರೆ ನಮ್ಮಂಥ ಸುಖಿ ಮತ್ತೆ ಯಾರಿಲ್ಲ. ಆನಂದ ಆನಂದದಿಂ ಕುಣಿದಾಡುವೆ, ಆನಂದದಿಂ ನರಿದಾಡುವೆ. ವಿಚಾರ ಮಾಡ್ರಿ, ಪಾಂಡುರಂಗನ ಗುಡಿಗೆ ಯಾರು ಹೋದರು? ಏಕನಾಥ್ ಮಹಾರಾಜರು ಹೋದರು. ಹೇ ಪಾಂಡುರಂಗ, ನೀನು ಉಪಕಾರ ಭಾಳ ದೊಡ್ಡದಾಯ್ತು ಯಪ್ಪ ಅಂದವ. ಯಾಕ ಉಪಕಾರ ದೊಡ್ಡದಾಯ್ತು ಪಾಂಡುರಂಗಂದು ಅಂದ್ರೆ ಅವ ಹೇಳತ್ತಾನ, ನಾನು ಹೆಂಡತಿ ಹಿಂತಕಿ ಕೊಟ್ಟಿದಿ, ನನಗೆ ಅನುಕೂಲ ಹೆಂಡತಿ ಕೊಟ್ಟಿದಿ. ನಾ ಬಹಿರ್ದೇಶಕ್ಕೆ ಹೋಗಿ ಬರೋದ್ರೊಳಗಾಗಿ ಸ್ನಾನಕ್ಕೆ ನೀರು ಕಾಸಿ ಇಡ್ತಾಳೆ. ನಾ ಮನೆಗೆ ಬಂದು ತಮಗೆ ಕೈಕಾಲು ತೊಳ್ಕೊಂಡು ಮನೆಯಾಗ ಬರೋದ್ರೊಳಗಾಗಿ ಬ್ರಷ್ಷಿಗೆ ಪೇಸ್ಟ್ ಹಚ್ಕೊಂಡು ತಂದಿದ್ರು ನಿಂದಿರ್ತಾಳೆ. ಹೇಳ್ತೀರಿ, ಹಲ್ಲು ಬೆಳ್ಕೊಂಡು ಬಚ್ಚಲಾಗ ಹೋಗೋದ್ರಂಬ ಸ್ಥಾನಕ್ಕೆ ಆ ಕಾಶಿನಿ ಇದ್ವಿ ನೀರು ಒಯ್ದು ಬಚ್ಚಲಾಗಿ ಇಡ್ತಾಳೆ. ಸ್ನಾನ ಮಾಡಿ ಹೊರಗೆ ಬರೋದ್ರೊಳಗಾಗಿ ಮಡಿ ಬಟ್ಟೆ ತಯಾರಿರ್ತಾವೆ. ಮಡಿ ಬಟ್ಟೆ ಉಟ್ಕೊಂಡು ದೇವ್ರ ಗುಡಿಯಾಗ ಹೋಗೋ ಸ್ಥಾನಕ್ಕೆ ಹೂವು ಅಗರಬತ್ತಿ ಎಲ್ಲ ರೆಡಿಯವ ಪೂಜಾಕ್ಕೆ. ಎಂಥ ಹೆಂಡತಿ ಕೊಟ್ಟಿದ್ದಿ ಪಾಂಡುರಂಗ, ನಿಂದು ಎಂಥ ಉಪಕಾರ ಅದಪ್ಪ ಅಂತ ಅವ ಕೊಂಡಾಡ್ಲತ್ತಾನ. ಕೊಂಡಾಡಿ ನಮಸ್ಕಾರ ಮಾಡಿ ಅವ ಹೊಂಟೋದ. ಯಾರು? ಏಕನಾಥ ಮಹಾರಾಜ. ಅವ ಹೋಗಿಂತು ಒಂದು ಮಿನಿಟ್ದಾಗ ಯಾರು ಬಂದು? ತುಕಾರಾಮ್ ಬಂದ. ಹೇ ಪಾಂಡುರಂಗ, ನೀ ಭಾಳ ಉಪಕಾರ ಮಾಡಿದೆಯಪ್ಪ ನನ್ನ ಮೇಲೆ ಅಂದ. ಅವನ ಕತಿ ಹೇಳ್ತಾನವ ತುಕಾರಾಮ್, ಸದಾ ನನಗೆ ಬಯ್ಯ ಹೆಂಡತಿ ಕೊಟ್ಟಿರಿ, ಬಹಳ ಉಪಕಾರ ಆಯ್ತು ಪಾಂಡುರಂಗ. ನನಗೆ ಮರುಗೇಡಿ ಜನ್ಮದ ಅರವಿಂದ್ ಜನ್ಮಕ್ಕೂ ಬಂದು ಮರ್ಯಾದ ನನ್ನ ಸ್ವಭಾವ ಅದು. ಅರಗೇಡಿ ನರ ಜನ್ಮಕಾರು ಬರುಲಾಕ ಗುರು ಬೇಕಿದಕ್ಕಂತ ಹಾಡ್ಯಾರ. ಇದು ಅರಗೇಡಿ ಎದ ನಂದು. ನಾನು ನಿನಗೆ ಆಗಾಗ ಮರಿತೇನೋ ಪಾಂಡುರಂಗ. ನಿನಗೆ ನಾ ಯಾಗ ಮರಿತೀನಲ್ಲ
ಮರಿಲಿಕ್ಕಾರ ಮರೆಯಲ್ಲ ಮರ್ತರು ಭೀ ಮರಿಬಾರ್ದು. ಅದು ಅರಿವಿ ತಂದು ಕೊಡ್ಬೇಕಂತಳೋ ಏನಂತಳೋ ಪುಣ್ಯಾತ್ಮ ನಾನು ಹೇಳ್ತಿ. ಆಕಿ ನಿನಗೆ ಹೆಸರು ತಗೊಂಡು ನನಗೆ ಅದರ ಕೂಡಿಸಿ ಬೈತಾಳೆ ಬರೀ. ನಡೆದೇನೋ ಆ ಕರೆಮೋರೆ ಅವನು ಬಲಿ ಪಾಂಡ್ರಂಗಿರಿ ಕರೆಮೋರೆ ಒಂದು ಆ ಕರೆಮೋರೆ ಒಂದು ಹುಚ್ಚಿಡ್ದದ ನಿನಗೆ. ಜಗದಾಗ ನಿನ್ನಂಥವನಿಗೆ ಕಟ್ಕೊಂಡು ನನಗೇನು ಸುಖ ಆಗಲ್ದೋಯ್ತು. ಕರೆಮೋರೆ ಅವ ಅಂದ್ಕೊಳ್ಳೆ ಪಾಂಡುರಂಗ 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 ಜಗನ್ನಾಥ ಮಹಾರಾಜರು ನೋಡ್ರಿ. ಪಾಂಡುರಂಗ ಪಾಂಡುರಂಗ ಆಕೆ ಬೈದಾಗಮ್ಮ ಪಾಂಡುರಂಗಂದೇನು. ಅದಕ್ಕೆ ಅಲ್ಲಿ ತುಕಾರಾಮ್ ಅಂತಾನೆ, ಹೇ ಪಾಂಡುರಂಗ ಅಂಥ ಹೆಂಡತಿ ಕೊಟ್ಟು ಬಾರ್ ಬೈಯ ನಿಮಿತ್ತ ಮಾಡಿಕೊಂಡು ಬೈಯ ಕಾಯಿಸೋದಕ್ಕಿಗೆ ಬೈತಾಳ, ಬೈಬೇಕನ್ನಿಸ್ತದ. ನಿನ್ನ ಹೆಸರು ತಗೋತಾಳ, ನನಗೂ ಅದರ ಕೂಡಿಸ್ತಾಳ. ಇಬ್ಬರಿಗೆ ಕೂಡಿಸಿ ಭಕ್ತಿಗ ದೇವ್ರಿಗೆ ಇಬ್ಬರಿಗೆ ಕೂಡಿಸಿ ಬೈತಾಳು. ಅಂಥ ಹೆಂಡತಿ ಕೊಟ್ಟು ಬಾರ್ ನೀನು ನೆನಪು ಬರಂಗೆ ಮಾಡ್ತಾಳ. ಅಂಥ ಹೆಂಡತಿ ಕೊಟ್ಟು ಭಾಳ ಉಪಕಾರ ಐತಿ ಪಾಂಡುರಂಗ ಅಂದವ. ಅವ ಹಿಂಗೆ ಹೋಗ್ಲಕ್ಕ ಮತ್ತೊಂದು 2 ಮಿನಿಟ್ದಾಗ ಮತ್ತೊಬ್ಬ ಬಂದ. ಅವನು ಮೊನ್ನೆ ಮದುವೆ ಆಗೈತಿ ರೀ. ಹೆಂಡತಿ ಸತ್ತು ಹೋಗಿದ್ದು. ಅವ ಬಂದ ಪಾಂಡ್ರಂಗ ನಮಸ್ಕಾರ ಮಾಡ್ದ. ಬಾಯ್ಕೋ ಮೇಲಿ ಛಾನ್ झाली ಅಲ್ಲ. ಬಾಯ್ಕೋ ಮೇಲಿ ಛಾನ್ झाली. ಇವನಿಗೇನು ಒಳ್ಳೇದೈತೆ ಹಂಗಂತಾನ ಅಂದ್ರೆ ಅವ ಮೊದಲು ಹುಟ್ಕಿನೇ ಅವನಿಗೆ ಸನ್ಯಾಸಿ ಆಗಬೇಕು ಅಂತ ಪರಮಾತ್ಮನ ಧ್ಯಾನದಾಗ ಈ ಆಯುಷ್ಯ ಕಳಿಬೇಕು ಅಂತ ಅವನ ಅಪೇಕ್ಷೆ ಇತ್ತು. ಆದರೆ ಹಡ್ದವ್ರ ಜೀವ ಇರ್ತದೆ ನೋಡ್ರಿ, ಅದೆಲ್ಲ ನನಗೆ ಹೇಳಬಾರ್ದು ಮಗ. ನಾ ಹೇಳೋ ತನಕ ನನ್ನ ಕಣ್ಣಿಂದ ನಿನಗೆ 2 ಕೈಗೆ 4 ಕೈ ಮಾಡಿ ಹೋಗ್ಬೇಕಂತ ನನ್ನ ಆಸೆ ಅದ ಅಂತ ತಾಯಿ ಹಠನೇ ಹಿಡಿದಿದ್ರು. ಯಾವಾಗ ಮತ್ತು ನೀ ಹಡ್ದಕ್ಕಿದ್ದಿ, ನಿನ್ನ ಇಚ್ಛೆ ನಿನಗೆ ಖಿಲಾಪಿ ಎಲ್ಲಿ ನಡೀಲಿ, ದೇವರು ಇನ್ನು ಮತ್ತು ಏನು ಮಾಡಲಿ, ಈಗ ಅದು ದೇವರಿಗೆ ಖುನ ಅಂಥೇಳಿ ಗೋಣ್ ಕೊಟ್ಟಿದ್ದವ. ಒಂದೊಂದು ಎತ್ತು ಹೆಗಲು ಕೊಡ್ತಾವ ನಗಕ್ಕೆ ಹಾಕಿ ಕೊಟ್ಟಿದ್ದವ. ಅದು ಥೋಡೆ ದಿನದಾಗ ಯಾಕೆ ಹೊಂಟೋದಳು. ಬಾಯ್ಕೋ ಮೇಲಿ ಛಾನ್ झाली ಪಾಂಡುರಂಗತ್ತು ಚಾಂಗ್ಲ ಕೇಲಾಸ್ ರೀ ಬರೋ ಕೇಲಾಸ್ ಅಂದ. ಭಾಳ ಒಳ್ಳೇದು ಮಾಡಿದೆಪ್ಪ. ಈಗ ನಾನು ನಿಮಗೆ ಕೇಳ್ತೆ, ಈ ಮೂಗರದು ಒಂದೇ ನಮನದೇನು? ಮತ್ತು ದೇವರಿಗೆ ಬರೀ ಮೂಗರು ಏನಲ್ತಾರೆ, ಒಳ್ಳೆಯದೇ ಮಾಡಿದೆ ಅಲ್ಲತ್ತಾರೆ. ಮೂಗರ್ನೂ ದೇವರಿಗೆ ಉಪಕಾರ ಮಾಡಿದಿ ಪಾಂಡುರಂಗನೇ ಅಲ್ಲತ್ತಾರ. ಆದ್ರೆ ಅವ್ರವ್ರ ಜಿಂದಗಿಗಳು ಹೆಂಗವ? ಮೂರು ನಮೂನೇ ಅವ. ಒಬ್ಬನಿಗೆ ಅನುಕೂಲ ಹೆಂಡತಿ ಹೇಳ, ಒಬ್ಬನಿಗೆ ಪ್ರತಿಕೂಲ ಹೆಂಡತಿ ಹೇಳ. ಒಬ್ಬನಿಗೆ ಸಂಸಾರ ಅನುಕೂಲ ಅದ, ಒಬ್ಬನಿಗೆ ಪ್ರತಿಕೂಲ ಅದ. ಮತ್ತೊಬ್ಬನಿಗೆ ಕಸ್ಕೊಂಡ್ರನ ದೇವರು. ಕಸ್ಕೊಂಡ್ರು ಪಾಂಡುರಂಗ ಅವತ್ತು ಉಪಕಾರ ಕೇಲಾಸ್ರಿ ಅಂತ ನವ. ಹಂಗಿದ್ರು ಚಂದೆ ಅಂತ ಅವ ಅಂದ, ಹಿಂಗಿದ್ರು ಚಂದೆ ಅಂತ ಇವ ಅಂದ. ಸತ್ತು ಹೋದ್ರೂ ಚಂದೆ ಅಂದವ. ಅದಕ್ಕೆ ಹೇಳೋ ತಾತ್ಪರ್ಯ ಏನು ಅಂದರೆ, 3 ಘಟನೆಗಳ ಬೇರೆ ಇದ್ರೂ ಅವ್ರ ಮನೋಭಾವಗಳು ಭಕ್ತರದು ಒಂದೇ ಒಂದೇ. ಅದಕ್ಕೆ ನಾ ಹೇಳೋ ತಾತ್ಪರ್ಯ ಏನು ಅಂದರೆ, ಏನದ ಅದು ನಮ್ಮ ಭಾಗ್ಯದಾಗದ. ಏನು ಕೊಟ್ಟಾನ ದೇವರು ತಿಳಿದೇ ಕೊಟ್ಟಾನ. ನಿಮಗೊಂದು ಮಾತು ಹೇಳ್ತೀನಿ, ಯಾವುದೇ ಒಂದು ಹೆಣ್ಣಾಗಲಿ ಯಾವುದೇ ಒಂದು ಗಂಡಾಗಲಿ ಯಾವುದೋ ಒಂದು ಮನೆ ಕೊಟ್ಟರೆ ಆ ಮನೆಗೆ ಹೀಯಾಳಿಸ್ಬೋದು, ಧಿಕ್ಕರಿಸ್ಬೋದು, ಏನಾರ ಮಾಡ್ಬೋದು. ಏನೋ ಒಂದು ಪುಣ್ಯ ಒಂದು ತಟ್ಟಿ ತಪ್ಪರಾಗಿ ಬಿದ್ದು ಇಲ್ಲಿಗೆ ಬಂದ್ರೆ ಅಲ್ಲಿ ಅಂಥದ್ದು ಅಂಥ ಹೆಣ್ಣು ಸಿಕ್ಕರೆ ಇವ ನಾಟಕ ಮಾಡ್ತಾನೆ, ಅಂಥ ಮನೆ ಸಿಕ್ಕರೆ ಆಕಿನೂ ನಾಟಕ ಮಾಡ್ಬೋದು. ಅದು ಕಳ್ಕೊಂಡ ಮೇಲೆ ಪರಿಸ್ಥಿತಿ ಹೆಂಗಾಯ್ತದಂದ್ರೆ, ನಾ ಎಂಥದ್ದು ಕಳ್ಕೊಂಡ ಅಂತ ಮತ್ತು ಹೆಸರುಗಳು ಅಂತ ಹತ್ಕೋತ ಕೂಡ ಹೇಳಿ ಬರ್ತದೆ. ಹೇಳೋಕ್ಕೆ ತಾತ್ಪರ್ಯ ಏನಂದ್ರೆ, ಏನು ಸಿಕ್ಕದ ದೇವ್ರ ಇಚ್ಛೆನಿಂದ ಸಿಕ್ಕದ. ನಮ್ಗೆ ಹೆಂಗೆ ಇಟ್ಟಾನ ಪರಮಾತ್ಮ, ಅವನ ಇಚ್ಛೆ ಮೇಲೆ ಇಟ್ಟಾನ. ಆದ್ರೆ ನಮಗೆ ಮಾಡೋದು ಒಂದೇ ಅದ, ಪರಮಾರ್ಥ ಮಾಡಬೇಕು. ಪರಮಾರ್ಥ ಕರಾವ ಆಹರ್ನಿಸಿ ತಮ ಮಣಜೆ ಕಾಯೆ ನರಕಚ್ಚಿ ಕೇವಲ ತಮ ಗುಣದಾಗ ಬೀಳ್ಬ್ಯಾಡ್ರಿ. ತಮ ಮಣಜೆ ಕಾಯೆ ನರಕಚ್ಚಿ ಕೇವಲ ರಜತೋ ಸಬಳ ಮಾಯಜ ತುಕಾಮಣೆ ಎತ್ತೇ ಸತ್ವಾಚ ಸಾಮರ್ಥ್ಯ ಕರಾವ ಪರಮಾರ್ಥ ಅಹರ್ನಿಸಿ. ಅದಕ್ಕೆ ನಾವು ಪರಮಾರ್ಥ ಮಾಡ್ಲಿಕ್ಕೆ ಬಂದಿದ್ದೇವೆ. ಪರಮಾರ್ಥ ಮಾಡ್ದೇವಿ, ಸದ್ಗುರುವಿನ ಚರಣದಲ್ಲಿ ದುಡ್ಕೊಂಡೇವಿ. ಪರಮಾತ್ಮನ ಕೃಪೆ ತಾನೇ ಹರಿದು ಬರ್ತದ, ನಮಗೆ ಸುಖ ಕೊಡ್ತಾನೆ.
ಸಂಸಾರ ಬೇಡೇ ಬೇಡ. ಖರೇ ಭಕ್ತ ಸಂಸಾರ ಬೇಡಲ್ಲ, ನೆನ್ಪಿಟ್ಕೊ. ಖರೇ ಭಕ್ತ ಯಾರಿಗಂತಾರ ಅಂದ್ರೆ ಅವ ಸಂಸಾರದಾಗಿಂದ ಯಾವುದೇ ದಿನಸು ಬೇಡಬಾರ್ದು. ಸಂಸಾರದಾಗ ಏನೆಲ್ಲ ಬೇಡ್ತೇವಲ್ಲ ಅವೆಲ್ಲ ಬಿಟ್ಟು ಹೋಗೋ ದಿನಸುಗಳವ. ನಮ್ಮ ತಿಳಿದ್ರೆ ನಿಮಗೆ ನೀವು ಏನಾರ ಬೇಡ್ತೀರಿ ಅಂತ ತಿಳ್ಕೊರಿ ದೇವರಿಗೆ. ಏನು ಬೇಡಿದ್ರು ನಾವೆಲ್ಲ ಬಿಟ್ಟು ಹೋಗವನ ಸಂಕಟ ಬರವ ನೆನ್ಪಿಟ್ಟು ಹೇಳ್ರಿ ನೀವು, ಬಿಟ್ಟು ಹೋಗವ. ಮತ್ತು ಅವೇನು ಸುಖ ಕೊಡವ ದುಃಖ ಕೊಡವ. ಸಂಸಾರ ದಿನಸುಗಳು ಬೇಡ್ದೇವು ದೇವ್ರಿಗೆ, ಕೊಟ್ಟ ಅಂತ ತಿಳ್ಕೊ. ಅಲ್ಲರಿ ಒಂದು 10-20 ತೊಲಿ ಬಂಗಾರ ಕೊಟ್ಟ, ಲಗ್ನಕ್ಕೆ ನಡೆದಿದ್ದೆವು, ಮನೆಗೆ ಇಟ್ಟು ಹೋದ್ರ ಯವ್ವ ನಮ್ಮಲ್ಲಿ ಇಷ್ಟು ಬಂಗಾರ ಇದ್ದೀನಿ. ಹಂಗೆ ಭೀ ಜಗದಾಗ ಎಲ್ಲರಿಗೂ ಖೂನಲ್ಲಿ ಇರ್ತದೆ. ಏಟಾರ ನಾವೆಲ್ಲರೂ ಲಗ್ನಕ್ಕೆ ನಡೆದಿದ್ದೆವು, ಮನೆ ಕೀಲ್ಯಾರ ಹಾಕಿ ನಡೆದಿದ್ದೆವು. ಬರಸ್ತನ ಏನಾಯ್ತದೋ, ಆಯ್ತದ ಇಲ್ಲ ಆಯ್ತದ. ಅದಕ್ಕೆ ಏನು ಮಾಡಿದ್ರು ಹೆಣ್ಮಗಳು ಸಣ್ಣ ಏನು ಹುಚ್ಚಿಲ್ಲ. ಒಡವೆಗಳು ಮನೆಗೆ ಇಟ್ಟು ಹೋಗ್ಲಕ್ಕ ನಾನು ಬೇಕು ಕಾಣ್ಲತ್ತಿಲ್ಲ, ಕೊಳ್ಳಾಗಿ ಹಾಕೊಂಬರಿ ಅಂತ ಕಿವ್ಯಾ ಮೂಗಿನಾಗ ಅಲ್ಲಿ ಸಿಕ್ಕಲ್ಲ ಹಾಕೊಂಡಳು, ಮೈ ತುಂಬ ಹಾಕೊಂಡಳು. ನಡೆದಳಪ್ಪ. ಯವ್ವ ನನ್ನ ಬಾಯ್ದಾಗ ಕಲ್ಲು ಅಂದೊಳಕ್ಕೆ, ಮಂದಿ ಬಾಯ್ದಾಗಲ್ಲ, ನಾನು ಬಾಯ್ದಾಗ ಕಲ್ಲು ಅಂದು. ಯಾಕೆ ಹಿಂಗಂತೀವ? ಅಲ್ಲ ನಾವು ದೂರ ಹೋಗೋದದ ಲಗ್ನ ಕೈಗ, ಇಷ್ಟು ಮೈ ಮೇಲೆ ಬಂಗಾರ ಹಾಕೊಂಡು ಹೋದ್ರೆ ಮಂದಿ ಕಣ್ಣಾಗ ಮಣ್ಣು ಬೀಳ್ತದೆ. ಯವ್ವ ಹೇಗೆ ಮಾಡಿ ಅಂತ ಆಯ್ತದ ಇಲ್ಲ? ದುಃಖ ಕೊಡ್ಲತ್ತದ ಇಲ್ಲ ಬಂಗಾರ ನಮ್ಮ ಸಂಗಟಿದ್ದು. ಮನೆಯಾಗಿದ್ರು ದುಃಖ ಕೊಡ್ತದ, ಮೇಮ್ಯಾಗಿದ್ರು ದುಃಖ ಕೊಡ್ತದ. ಅದು ಬರೋದಕ್ಕಿಂತ ಪೈಲಿನೂ ನಮಗಿಲ್ಲ ಬಂಗಾರ ಇಲ್ಲ ಅಂತೂ ದುಃಖ ಕೊಟ್ಟದ. ಒಬ್ಬ ಅವರ ಮಗ ಹುಟ್ಟಿ ಓಸು ಬಂಗಾರ ಹಾಳು ಮಾಡ್ಯಾಕದ ಅಂದ್ರೂ ದುಃಖ ಕೊಡ್ಲತ್ತ. ಅದು ಇಲ್ದಾಗನು ದುಃಖನೇ ಕೊಡ್ತು, ಬಂದಾಗನು ದುಃಖ ಕೊಡ್ತು, ಇದ್ದಾಗ ದುಃಖ ಕೊಡ್ತು, ಹಾಕೊಂಡ್ರು ದುಃಖ ಕೊಡ್ತು, ತೆಗೆದಿಟ್ಟರು ದುಃಖ ಕೊಡ್ತು, ಕೊನೆಗೆಲ್ಲ ಹೊಂಟು ಹೋಗಿ ಮ್ಯಾಕನು ಮತ್ತು ತಾಳೆಲ್ಲ ಹಚ್ಚಿತು. ಆದ್ರೆ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಭಕ್ತಿ, ಗುರುಭಕ್ತಿ ಎಂಬುದು ಏನದಲ್ಲ, ಆ ಸಂಪತ್ತು ನಾವು ಗಳಿಸ್ಬೇಕು. ಆ ಸಂಪತ್ತು ಗಳಿಸ್ತೀವಿ ಅಂದರೆ ನಮಗೆ ಸದಾ ಸುಖಿ ಇರ್ತೀವಿ. ಈ ಸಂಸಾರದ ಸುಖ ಭೋಗಿಸ್ತೀವಿ, ಸುಖವಾಗಿದ್ದು ಪರಮಾತ್ಮನ ಪಾದಕ್ಕೆ ಹೋಗ್ತೀವಿ. ಅಂಥ ಸುಖ ನಮ್ಗೆ ಎಲ್ಲಿ ಸಿಗ್ತದೆ? ಸತ್ಸಂಗದಲ್ಲಿ ಸಿಗ್ತದೆ, ಸದ್ಗುರುನಾಥನ ಬಳಿ ಸಿಗ್ತದೆ, ಪರಮಾತ್ಮನ ಚರಣದಲ್ಲಿ ಸಿಗ್ತದೆ. ಅದಕ್ಕೆ ಸುಮ್ಮನೆ ಯಾಕೆ ಆಯುಷ್ಯ ಹಾಳು ಮಾಡ್ಕೊಳತ್ತಿದ್ದಿ ತಮ್ಮ ಅಂತ ಬೈಲತ್ತಾರ. ಅದಕ್ಕೆ ಅಂಥ ಸಂಸಾರ ಮಾಡ್ತಕ್ಕಂಥ ಬುದ್ಧಿ ನನಗೂ ಬರಲಿ, ನಿಮಗೆಲ್ಲರಿಗೆ ಆ ಸದ್ಗುರುನಾಥ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ನನ್ನ 2 ಮಾತಿಗೆ ಮುಗಿಸ್ತೀನಿ. ಈರನಾಥ ಮಹಾರಾಜ್ ಕಿ ಜೈ.